ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೋಗಿದ್ರೆ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನೀವು ಈಗಾಗಲೇ ಥಂಬ್ನೈಲ್ ನೋಡಿದ ತಕ್ಷಣನೇ ಗೊತ್ತಾಗಿರುತ್ತೆ. ಇವತ್ತಿನ ಟಾಪಿಕ್ ಬಂದು ಗರ್ಭಿಣಿ ಸ್ತ್ರೀಯರು ದಪ್ಪ ಆದ್ರೆ ಮಗು ಕೂಡ ದಪ್ಪ ಆಗುತ್ತಾ ಅನ್ನೋದ್ರ ಬಗ್ಗೆ. ಸಾಮಾನ್ಯವಾಗಿ ಎಲ್ಲಾ ಗರ್ಭಿಣಿ ಸ್ತ್ರೀಯರಿಗೂ ಇರುವಂತ ಕಾಮನ್ ಡೌಟ್ಸ್ ಇದು. ಕನ್ಸೀವ್ ಆದ್ಮೇಲೆ ವೆಯ್ಟ್ ಗೇನ್ ಆಗೋದಂತೂ ಖಂಡಿತ. ಕೆಲವರು 12 kgs ಆದ್ರೆ ಇನ್ ಕೆಲವರು 20 kgs ಆಗ್ಬಿಡ್ತಾರೆ. ಹಾಗೇನಾಗುತ್ತೆ ಅಂದ್ರೆ ತಾಯಿ ಕೂಡ ವೆಯ್ಟ್ ಗೇನ್ ಆಗಿದ್ದಾಳಲ್ಲ, ಮಗು ಕೂಡ ವೆಯ್ಟ್ ಗೇನ್ ಆಗುತ್ತೆ ಅಂತ ಅನ್ಕೊಳ್ಳೋದು ತುಂಬಾನೇ ತಪ್ಪು. ನಮ್ಗೆ ಮಗುವಿನ ಅಕ್ಯುರೇಟ್ ತೂಕ ಬಂದು 80% ಸ್ಕ್ಯಾನಿಂಗ್ ಅಲ್ಲೇ ಗೊತ್ತಾಗೋದು. ಸ್ಕ್ಯಾನಿಂಗ್ ನಲ್ಲೂ ಕೂಡ 20% ಮೈನಸ್ ಪ್ಲಸ್ ಅಂತ ಹಾಕಿರ್ತಾರೆ. ಅದನ್ನು ಕೂಡ ನೀವು ನೋಡ್ಕೊಳ್ಬೇಕಾಗುತ್ತೆ. ಮಗುವಿನ ಫೆಟಲ್ ವೆಯ್ಟ್ ನ ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ಬರ್ದಿರ್ತಾರೆ. ಸೊ ಆಗ ನಿಮ್ಮ ಮಗುವಿನ ವೆಯ್ಟ್ ನ ನೀವು ತಿಳ್ಕೊಬಹುದು. 3 months ಅಲ್ಲಿ ಇರುವಂತಹ ತೂಕ 5th month ಅನಮಲಿ ಸ್ಕ್ಯಾನ್ ಅಲ್ಲಿ ಇರೋದಿಲ್ಲ. ಅದೇ ಅನಮಲಿ ಸ್ಕ್ಯಾನಿಂಗ್ ಅಲ್ಲಿ ಇರುವಂತಹ ತೂಕ 7th month ಅಲ್ಲಿ ಇರೋದಿಲ್ಲ. ಗ್ರೋತಿಂಗ್ ಸ್ಕ್ಯಾನ್ ಅಂತ ಹೇಳ್ಬಿಟ್ಟು ನಿಮ್ಗೆ ಸುಮಾರು ಒಂದು 4-5 ಸ್ಕ್ಯಾನಿಂಗ್ ಮಾಡ್ತಾರೆ. ಇದರಲ್ಲಿ ನಿಮ್ಮ ಮಗುವಿನ ತೂಕ ಎಷ್ಟಿದೆ ಅಂತ ಹೇಳಿ ತಿಳ್ಕೊಬಹುದು. ಈಗ ನೀವೊಂದು 12 kg ಜಾಸ್ತಿ ಆಗಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಮಗು ಬಂದು ಒಂದು 3.5 kg ಜಾಸ್ತಿ ಆಗ್ಬಿಡುತ್ತೆ ಅಂತ ಅಲ್ಲ. ನಿಮ್ಮ 9th month ಅಲ್ಲಿ ನಿಮ್ಮ ಮಗು 2.5 kg ಆಗಿದೆ ಅಂತ ಹೇಳಿದಾಗ ನಿಮ್ಮ ವೆಯ್ಟ್ ಒಂದು 10 ಅಥವಾ 11 kg ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬಹುದು. ಈಗ ನೀವೊಂದು 50 kg ಇರ್ತೀರಾ ಅನ್ಕೊಳ್ಳಿ, ನೀವು ಪ್ರೆಗ್ನೆನ್ಸಿನಲ್ಲಿ ಲಾಸ್ಟ್ 9th month ಅಲ್ಲಿ ಒಂದು 63 kg ವೆಯ್ಟ್ ಗೇನ್ ಆಗಿರ್ತೀರಾ. ಆಗ ನಿಮ್ಮ ತೂಕನ ನಿಮ್ಮ ಮಗುವಿನ ತೂಕನ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಮಗುವಿನ ತೂಕ 2 kg ಅಥವಾ 3.5 kg ಇತ್ತು ಅಂತ ಹೇಳಿದ್ರೆ ನೀವೊಂದು 9 kg ಆಗೋಷ್ಟು ವೆಯ್ಟ್ ಗೇನ್ ಆಗಿದ್ದೀರಾ ಅಂತ ಅರ್ಥ. ಸೊ ಇದೇನೆ ಎಂಟೈರ್ ಪ್ರೆಗ್ನೆನ್ಸಿನಲ್ಲಿ ಎಲ್ಲರಿಗೂ ನಡೆಯುವಂತದ್ದು. ಸೊ ಈಗ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ನೀವು ವೆಯ್ಟ್ ಗೇನ್ ಆದ ಮಾತ್ರಕ್ಕೆ ಮಗುನೂ ಕೂಡ ವೆಯ್ಟ್ ಗೇನ್ ಆಗ್ಬೇಕು ಅನ್ನೋದೇನು ಇಲ್ಲ. ನಿಮ್ಮ ಮಗುವಿನ ತೂಕನ ನೀವು ತಿಳ್ಕೊಬೇಕು ಅಂದ್ರೆ ಸ್ಕ್ಯಾನಿಂಗ್ ಅಲ್ಲಿ ಫೆಟಲ್ ವೆಯ್ಟ್ ಗೇನ್ ಅಲ್ಲಿ ಬರ್ದಿರುತ್ತೆ, ಅದನ್ನ ನೀವು ನೋಡಿ ಚೆಕ್ ಮಾಡ್ಕೋಬಹುದು. ನೀವು ವೆಯ್ಟ್ ಗೇನ್ ಆಗ್ಬಿಟ್ಟಿದ್ದೀರಾ ಅಂದ ತಕ್ಷಣ ಮಗುನು ವೆಯ್ಟ್ ಗೇನ್ ಆಗುತ್ತೆ ಅನ್ನೋದು ತುಂಬಾನೇ ತಪ್ಪು. ಕೆಲವರಂತೂ ತುಂಬಾನೇ ದಪ್ಪ ಇರ್ತಾರೆ, ಒಂದು 85 kg 70 ಆ ಥರ ಇರ್ತಾರೆ. ಪ್ರೆಗ್ನೆನ್ಸಿನಲ್ಲಿ ವೆಯ್ಟ್ ಗೇನ್ ಆಗ್ಬಿಡ್ತಾರೆ. ಆದ್ರೆ ಮಗುವಿನ ತೂಕನ ಚೆಕ್ ಮಾಡಕ್ ಹೋದ್ರೆ 1 kg 1.5 kg 2 kg ಇಷ್ಟೇ ಇರುತ್ತೆ. ಆಗ ನೀವೇನ್ ಅನ್ಕೋತೀರಾ ಅಂತ ಹೇಳಿದ್ರೆ ನಾನು ವೆಯ್ಟ್ ಗೇನ್ ಆಗಿದ್ದೀನಿ, ನನ್ನ ಮಗು ಒಂದು 2 kg ಏನಾದ್ರೂ ವೆಯ್ಟ್ ಗೇನ್ ಆಗಿರುತ್ತೆ ಅಂತ ಅನ್ಕೊಂಡ್ಬಿಡ್ತೀರಾ. ಸೊ ಅದು ಆ ಥರ ಅಲ್ಲ. ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ನೀವು ತಿನ್ನುವಂತ ಊಟ ಆಗಿರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಮತ್ತೆ ಹೆಲ್ತ್ ಇಶ್ಯೂಸ್, ಥೈರಾಯ್ಡ್ ಪ್ರಾಬ್ಲಮ್ ಆಗಿರ್ಬೋದು, PCOS PCOD ಪ್ರಾಬ್ಲಮ್ ಇದೇನಾದ್ರೂ ಇದ್ದಿದ್ರೆ, ಕೆಲವೊಂದು ವೆಯ್ಟ್ ಗೇನ್ ಆಗ್ಲಿಕ್ಕೆ ಏನೇನ್ ಕಾರಣಗಳಿತ್ತು ಅದೆಲ್ಲಾದ್ರೂ ಆಗಿದ್ರೆ ನಿಮ್ಮ ವೆಯ್ಟ್ ಗೇನ್ ಆಟೋಮೆಟಿಕ್ ಆಗೇ ಆಗುತ್ತೆ. ಹಾಗೆ ನಾವು ಫುಡ್ ತಗೊಳ್ಳೋ ರೀತಿನೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಹೆಚ್ಚಾಗಿ ಕಾರ್ಬೋಹೈಡ್ರೇಟ್ಸ್ ತಗೊಂಡ್ರೆ ಅಂದ್ರೆ ಅನ್ನ ಆಗಿರ್ಬೋದು, ತುಪ್ಪ, ಹಾಲು, ಬೆಣ್ಣೆ, ಮೊಸರು ಈ ತರದೆಲ್ಲ ಹೆಚ್ಚಾಗಿ ತಗೊಳ್ಳೋದ್ರಿಂದ, ಕಾರ್ಬೋಹೈಡ್ರೇಟ್ಸ್ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೋ ಅದನ್ನೇ ನೀವು ಜಾಸ್ತಿ ತಗೊಳ್ಳೋದ್ರಿಂದ ವೆಯ್ಟ್ ಗೇನ್ ಆಗುತ್ತೆ. ಹಾಗಂತೇಳಿ ಇದನ್ನ ಯಾವುದನ್ನು ತಿನ್ನಲೇಬಾರ್ದು ಅಂತ ಏನಿಲ್ಲ, ತಿನ್ನಬೇಕು. ಯಾವುದೇ ಆಗಲಿ ಹೆಚ್ಚಾಗಿ ತಿನ್ನಬಾರ್ದು, ಎಲ್ಲನೂ ಲಿಮಿಟ್ ಆಗಿರಬೇಕು. ನೀವು ಇದನ್ನೆಲ್ಲ ತಿಂತೀರಾ ಅಂತಂದರೆ ಪ್ರೋಟೀನು, ಫೈಬರ್ಸು ಇದನ್ನೆಲ್ಲ ಜಾಸ್ತಿ ಇಟ್ಕೊಂಡು ನೀವು ಇದನ್ನೆಲ್ಲ ಕನ್ಸ್ಯೂಮ್ ಮಾಡಿದಾಗ ತುಂಬಾ ನಿಮಗೆ ಹೆಲ್ತ್ಗೆ ಒಳ್ಳೇದಾಗುತ್ತೆ. ಹಾಗೆ ನೀವು ಚೆನ್ನಾಗಿ ನೀರು ಕುಡಿಬೇಕಾಗುತ್ತೆ. ಅದ್ರ ಬದಲು ನೀವು ರೈಸ್ನ ಜಾಸ್ತಿ ತಗೊಂಡು ತರಕಾರಿನ ಒಂದು ಸ್ವಲ್ಪ ತಗೊಂಡ್ರೆ ಅದು ತಪ್ಪಾಗುತ್ತೆ. ನಿಮ್ಮ ಪ್ಲೇಟ್ ಹೇಗಿರಬೇಕು ಅಂದರೆ ಕಲರ್ಫುಲ್ ಆಗಿರಬೇಕು. ನಿಮ್ಮ ಪ್ಲೇಟಲ್ಲಿ ರೈಸು, ಕಾಳುಗಳು, ಮೊಳಕೆ ಕಟ್ಟಿದ ಕಾಳುಗಳಾಗಿರ್ಬೋದು, ಸೊಪ್ಪಾಗಿರ್ಬೋದು, ಪನ್ನೀರು, ಚೀಸು ಇದು ಎಲ್ಲಾನು ಇನ್ಕ್ಲೂಡ್ ಆಗಿ ನಿಮ್ಮ ಪ್ಲೇಟ್ ಕಲರ್ಫುಲ್ ಆಗಿರಬೇಕು. ಆಗ ನಿಮ್ಮ ಬಾಡಿಗೆ ಏನು ಬೇಕೋ ಅದು ನಿಮಗೆ ಸಿಗುತ್ತೆ. ವೆಯ್ಟ್ ಗೇನ್ ಆಗುವಂಥ ಚಾನ್ಸಸ್ ಬರೋದಿಲ್ಲ. ಅದನ್ನು ಬಿಟ್ಟು ಬರೀ ನೀವು ಕಾರ್ಬೋಹೈಡ್ರೇಟ್ಸ್ ಇರುವಂಥ ರೈಸು, ತುಪ್ಪ, ಬೆಣ್ಣೆ, ಬಟರು, ಚೀಸು ಇದನ್ನೇ ಜಾಸ್ತಿ ತಗೊಂಡು ವೆಯ್ಟ್ ಗೇನ್ ಮಾಡ್ಕೊಳ್ತೀರಾ ಅಷ್ಟೇನೆ. ಆಫ್ಟರ್ ಡೆಲಿವರಿ ಕೂಡ ನೀವು ಬೇಬಿಗೆ ಫೀಡ್ ಮಾಡಿದ್ರೂ ಸಹ ನಿಮ್ಮ ವೆಯ್ಟ್ ಹಾಗೇನೇ ಇರುತ್ತೆ. ವೆಯ್ಟ್ ಒಂಚೂರು ಡಿಕ್ರೀಸ್ ಆಗ್ಬೋದೇ ಹೊರತು ನೀವು ಕಂಪ್ಲೀಟ್ ಆಗಿ ನಿಮ್ಮ ವೆಯ್ಟ್ ಗೇನ್ ನ ರೆಡ್ಯೂಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆಫ್ಟರ್ ಡೆಲಿವರಿ ಒಂದು 3 months 4 months ವೆಯ್ಟ್ ಗೇನ್ ಆಗ್ತಿರುತ್ತೆ. ಮಗು ಫೀಡ್ ಮಾಡಿದ್ರು ಸಹ ನಂತರ ಫೀಡ್ ಮಗು ಜಾಸ್ತಿ ಮಾಡ್ತಾ ವೆಯ್ಟ್ ಡಿಕ್ರೀಸ್ ಆಗುತ್ತೆ. ಪಾಪು ಆದ್ಮೇಲೆ ಎಲ್ಲ ಮಹಿಳೆಯರು ಏನಾಗ್ತಾರೆ ಅಂತ ಹೇಳಿದ್ರೆ ಮಗುಗೆ ಫೀಡ್ ಮಾಡ್ತಾ ನೀವು ವೆಯ್ಟ್ನ ಲಾಸ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಅದಾಗದೇ ವೆಯ್ಟ್ ಲಾಸ್ ಆಗಿಬಿಡುತ್ತೆ. ಇನ್ನು ಕೆಲವರು ಹಾರ್ಮೋನ್ಸ್ ಚೇಂಜಸ್ ಇಂದ ದಪ್ಪ ಆಗ್ಬಿಡ್ತಾರೆ. ಆ ಟೈಮಲ್ಲೂ ಕೂಡ ಫುಡ್ ನೋಡ್ಕೊಂಡು ತಗೋಬೇಕಾಗುತ್ತೆ. ಕಾರ್ಬ್ಸ್ ಜಾಸ್ತಿ ತಗೊಳ್ಳೋ ಹಾಗಿಲ್ಲ. ಫ್ಯಾಟಿ ಫುಡ್ಸ್ ಆಗಿರ್ಬೋದು, ಜಂಕ್ ಫುಡ್, ಪ್ರಾಸೆಸ್ ಫುಡ್ ಇದ್ಯಾವುದನ್ನು ತಗೊಳ್ಳೋ ಹಾಗಿಲ್ಲ. ಇದೆಲ್ಲ ತಗೊಂಡ್ರೆ ಖಂಡಿತವಾಗ್ಲೂ ದಪ್ಪ ಆಗೇ ಆಗ್ತಾರೆ. ಬೇಬಿಗೆ ಫೀಡ್ ಮಾಡ್ತಾ ನಮ್ಮ ಬಾಡಿನಲ್ಲಿ ಕ್ಯಾಲೋರೀಸ್ ಅನ್ನೋದು ಬರ್ನ್ ಆಗುತ್ತೆ. ಹಾಗೆ ನಮ್ಮ ವೆಯ್ಟ್ ಕೂಡ ಕಮ್ಮಿ ಆಗುತ್ತೆ. ಆದರೆ ನಮ್ಮ ಪ್ರೆಗ್ನೆನ್ಸಿನಲ್ಲಿ ನಾವು ವೆಯ್ಟ್ ಗೇನ್ ಆದರೆ ಮಗುನೂ ಕೂಡ ವೆಯ್ಟ್ ಗೇನ್ ಆಗುತ್ತೆ ಅನ್ನೋದು ತಪ್ಪು. ಇದೆಲ್ಲ ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಮಗುವಿನ ಹೆಲ್ದಿ ವೆಯ್ಟ್ ಬಂದು 2.5 kg ಅಥವಾ 3 kg. ನೀವು ದಪ್ಪ ಆಗ್ಬಿಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಮಗು ಕೂಡ ದಪ್ಪ ಆಗ್ಬಿಡುತ್ತೆ ಅಂತ ಅಲ್ಲ. ಮಗು ಎಷ್ಟು ದಪ್ಪ ಆಗಬೇಕೋ ಅಷ್ಟೇ ಆಗೋದು. ನೀವು ಈಗ ವೆಯ್ಟ್ ಗೇನ್ ಆಗ್ಬಿಟ್ಟಿದ್ದೀರಾ ಅಂದ್ಬಿಟ್ಟು ಮಗು ಕೂಡ ಆಗ್ಬಿಡ್ಬೇಕು ಅಂತ ಏನಲ್ಲ. ಆಲ್ಮೋಸ್ಟ್ ನಾನು ಹೇಳೋದು ಏನಂದ್ರೆ ಪ್ರೋಟೀನ್ಸ್, ಫೈಬರ್ಸ್, ಮಿನರಲ್ಸ್, ವೈಟಮಿನ್ಸ್ ಜಾಸ್ತಿ ಇರುವಂತ ಊಟಗಳಿಗೆ ನೀವು ಮಹತ್ವನ ಕೊಡಿ. ಕಾರ್ಬ್ಸ್ನ ಆದಷ್ಟು ಕಡಿಮೆ ತಗೊಳ್ಳಿ. ನಮ್ಮ ಪ್ಲೇಟಲ್ಲಿ ಒಂದು ಸ್ವಲ್ಪ ಭಾಗ ರೈಸ್ ಇದ್ರೆ ಅರ್ಧ ಪ್ಲೇಟ್ ಅಷ್ಟು ವೆಜಿಟೇಬಲ್ಸು ಎಲ್ಲ ಮಿಕ್ಸ್ಡ್ ವೆಜಿಟೇಬಲ್ಸ್ ಇರಬೇಕು. ಈ ರೀತಿ ನೋಡ್ಕೊಳ್ಳಿ.
ಆಗೇನಾಗುತ್ತೆ ಅಂದರೆ ಬ್ಯಾಲೆನ್ಸ್ ಆಗುತ್ತೆ. ನೀವು ಜಾಸ್ತಿ ದಪ್ಪನೂ ಆಗೋದಿಲ್ಲ, ಸಣ್ಣನೂ ಆಗೋದಿಲ್ಲ, ಎಷ್ಟು ಬೇಕೋ ಅಷ್ಟೇ ಇರ್ತೀರ. ಹಾಗೆ ಮಗುಗೆ ಏನು ಬೇಕೋ ಅದು ಸಿಗ್ತಿರುತ್ತೆ, ನಿಮ್ಗೆ ಏನು ಬೇಕೋ ಅದು ಸಿಗ್ತಿರುತ್ತೆ. ಸೊ ನೀವು ಕೂಡ ವೆಯ್ಟ್ ಗೇನ್ ಆಗೋದಿಲ್ಲ. ಒಂದು ಹೆಲ್ದಿ ಲೈಫ್ ಸ್ಟೈಲ್ ಮತ್ತು ಪ್ರೆಗ್ನೆನ್ಸಿನ ನೀವು ಲೀಡ್ ಮಾಡ್ಬೋದು. ಹಂಗಂತ ಹೇಳ್ಬಿಟ್ಟು ವೆಯ್ಟ್ ಗೇನ್ ಆಗಲೇಬಾರ್ದು ಅಂತ ಹೇಳ್ಬಿಟ್ಟು ಫುಡ್ಡಲ್ಲಿ ಕೂಡ ಡಯಟ್ ಮಾಡೋದನ್ನ ಮಾಡ್ಕೋಬೇಡಿ. ಪ್ರೆಗ್ನೆನ್ಸಿನಲ್ಲಿ ನಿಮ್ಮ ವೆಯ್ಟ್ ಮಗು ವೆಯ್ಟ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಾನು 55 kg ಮಾತ್ರನೇ ಇರ್ತೀನಿ, ಅದಕ್ಕೆ ಮೇಲೆ ನಾನು ಆಗೋದೇ ಇಲ್ಲ, ಬಾಡಿನ ಮೇಂಟೈನ್ ಮಾಡ್ಕೊಳ್ಳೋದಾಗಿರ್ಬೋದು, ಇದನ್ನೆಲ್ಲ ಮಾಡಬಾರ್ದು. ನೀವು ವೆಯ್ಟ್ ಗೇನ್ ಆಗ್ತಿಲ್ಲ ಅಂದ್ರೂ ಡಾಕ್ಟರ್ ಹತ್ರ ತೋರಿಸ್ಕೋಬೇಕು, ವೆಯ್ಟ್ ಗೇನ್ ಆದರೂ ತೋರಿಸ್ಕೋಬೇಕು. 12 kg ವೆಯ್ಟ್ ಗೇನ್ ಆದರೆ ನಾರ್ಮಲ್, ಒಂದು 15-20 kg ಆದರೆ ನೀವು ತೋರಿಸ್ಕೋಬೇಕಾಗತ್ತೆ. ನೀವು ನೋಡ್ಕೋಬೇಕಾಗುತ್ತೆ ಮಗುವಿನ ವೆಯ್ಟ್ ಕೂಡ ಇನ್ಕ್ರೀಸ್ ಆಗಬೇಕು. ಹಂಗಂತ ಹೇಳ್ಬಿಟ್ಟು ನೀವು ವೆಯ್ಟ್ ಗೇನ್ ಆಗ್ಬಿಟ್ರಿ ಅಂತ ಹೇಳಿದ ತಕ್ಷಣ ಮಗು ಕೂಡ ವೆಯ್ಟ್ ಗೇನ್ ಆಗ್ಬಿಡುತ್ತೆ ಅಂತ ಅಲ್ಲ. ನೀವು ವೆಯ್ಟ್ ಮಿಷಿನಲ್ಲಿ ಹೋಗ್ಬಿಟ್ಟು ನಿಮ್ಮ ವೆಯ್ಟ್ನ ಚೆಕ್ ಮಾಡ್ಕೊಂಡ್ಬಿಟ್ಟು ಹಾಗಾದ್ರೆ ನಾನು ವೆಯ್ಟ್ ಗೇನ್ ಆಗಿದ್ದೀನಿ, ನನ್ನ ಮಗು ಕೂಡ ವೆಯ್ಟ್ ಗೇನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ನಾರ್ಮಲ್ ಆಗಿರೋದಲ್ಲ. ಬೇಬಿ ಸ್ಕ್ಯಾನಿಂಗ್ ಮಾಡ್ತಾರಲ್ಲ ಅದರಲ್ಲಿ ಬೇಬಿ ವೆಯ್ಟ್ ಇನ್ಕ್ರೀಸ್ ಆಗಿರಬೇಕು, ಆ ರೀತಿ ನೋಡ್ಕೊಳ್ಳಿ. ಹಾಗೆ ನಿಮ್ಮದು ಇನ್ಕ್ರೀಸ್ ಆಗಿರಬೇಕು. ಮಿನಿಮಮ್ 8 to 12 months ಮಾರ್ಜಿನ್ ಇಟ್ಕೊಳ್ಳಿ. ಬೇಬಿ ಬಂದು 2 ಇಂದ 3 kg ಇನ್ಕ್ರೀಸ್ ಆದರೆ ಸಾಕು. ಮಗು ಜಾಸ್ತಿ ವೆಯ್ಟ್ ಗೇನ್ ಆಗಬೇಕು, ಒಂದು 4 kg 5 kg ಬರಬೇಕು ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ನಿಮಗೆ ಡೆಲಿವರಿನಲ್ಲಿ ಪ್ರಾಬ್ಲಮ್ ಆಗಿಬಿಡುತ್ತೆ. ನೀವು ಅಷ್ಟೇ ಒಂದು 20 kg ಜಾಸ್ತಿ ಆಗ್ತಿದ್ದೀರಾ ಅಂತ ಹೇಳ್ತಿದ್ದಾಗ ನೀವು ಹುಷಾರಾಗಿ ನೋಡ್ಕೊಳ್ಬೇಕಾಗುತ್ತೆ. ಮತ್ತು ನೀವು ಏನು ಫುಡ್ನ ಮಿಸ್ಟೇಕ್ ಮಾಡ್ಕೊತಾ ಇದ್ದೀರಾ ಅದನ್ನು ಸರಿ ಮಾಡ್ಕೊಳ್ಳಿ. ಮತ್ತು ಚೆನ್ನಾಗಿ ನೀರು ಕುಡೀರಿ, ಆಗ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಬರೋದಿಲ್ಲ. ಐ ಹೋಪ್ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಇದೇ ಥರದ ಇನ್ನಷ್ಟು ಯೂಸ್ಫುಲ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.